ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂಥ ಅಖಿಲೇಶ್ ಯಾದವ್ ಅವರು ಬಹಳ ಸಂದಿಗ್ಧತೆಯಲ್ಲಿ ತೊಳಲಾಡ್ತಾ ಇದ್ದಾರೆ. ಅವರು ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅವ್ರ ಮುಂದೆ ಎರಡು ಆಯ್ಕೆಗಳಿದ್ದಾವೆ. ಒಂದು ಸಾಫ್ಟ್ ಹಿಂದುತ್ವ, ಅಂದರೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಅಂತ ಈಗಾಗಲೇ ಅವರು ರಾಗವನ್ನು ಶುರು ಮಾಡಿದ್ದಾರೆ. ತಾವೆಲ್ಲ ಕೇಳಿದಂಥದ್ದು ಅದು ಭಾಳ ಅಪಶ್ರುತಿ ಅಪಸ್ವರದ ಥರ ನಮ್ಗೆ ಕೇಳಿಸುತ್ತೆ ಅವ್ರ ಬಾಯಲ್ಲಿ. ರಾಮ ಮಂದಿರದಲ್ಲಿ ಆದಂಥ ಕಳ್ಳತನ ಏನಿದೆಯಲ್ಲ, ದಾನ್ ಚೋರಿ ಚಂದ ಚೋರಿ ಅಂತ ಹೇಳ್ತಾರೆ, ಅದರ ಬಗ್ಗೆ ಮರುಕವನ್ನು ತೋರಿಸ್ತಾ, ಸಂತಾಪವನ್ನು ತೋರಿಸ್ತಾ, ಕಳಕಳಿಯನ್ನು ಬಿಂಬಿಸ್ತಾ, ಹಿಂದೂಗಳಿಗೆ ಅನ್ಯಾಯ ಆಗಿದೆ, ಹಿಂದೂಗಳಿಗೆ ಮೋಸ ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಅಂತ ಬಿಂಬಿಸಬೇಕು, ಅಥವಾ ಈ ಹಿಂದೆ ಮುಸಲ್ಮಾನರ ತುಷ್ಟೀಕರಣವನ್ನು ಮಾಡಿ ಸೆಕ್ಯುಲರ್ ರಾಜಕಾರಣ ಅಂತ ಛದ್ಮವೇಷ ಹಾಕಿಕೊಳ್ಳಬೇಕು ಅನ್ನುವಂಥ ಭಾಳ ದೊಡ್ಡ ಮಟ್ಟದ ಸಂದಿಗ್ಧತೆ ಅವರನ್ನು ಕಾಡ್ತಾ ಇದೆ. ಅವರ ಇಡೀ ದಿನದ ಟ್ವೀಟ್ಗಳನ್ನು ನೋಡಿದರೆ ಅದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಓಂ ಪ್ರಕಾಶ್ ರಾಜ್ಭರ್ ಒಂದು ಮಾತು ಹೇಳಿದರು, ಜಬ್ ತಕ್ ಅಖಿಲೇಶ್ ಯಾದವ್ AC और PC नहीं छोड़ेंगे तब तक समाजवादी पार्टी नहीं सुधरेगा. ಏನು ಹಂಗಂದರೆ, AC ಅಂದರೆ ಮನೆಯಲ್ಲಿ AC ರೂಮಲ್ಲಿ ಬೆಳಗ್ಗೆ 11 ಗಂಟೆವರೆಗೂ ಈ ಮನುಷ್ಯ ಮಲಗ್ತಾನೆ. 11 ಗಂಟೆಗೆ ಎದ್ದು ಮನೆ ಎದುರುಗಡೆ ಇರುವಂಥ ಕಚೇರಿಯಲ್ಲಿ PC ಮಾಡ್ತಾನೆ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾನೆ. ಇದನ್ನು ನಿಲ್ಲಿಸಿ ಫೀಲ್ಡಿಗೆ ಹೋಗಿ ಈತ ರಾಜಕಾರಣ ಮಾಡಬೇಕು, ಅಂದ್ರೆ ಮಾತ್ರ ಈತ ಸಸ್ಟೈನ್ ಆಗಲಿಕ್ಕೆ ಸಾಧ್ಯ. ಅದಿಲ್ಲದೆ ಈತ ಚುನಾವಣೆಯನ್ನು ಎದುರಿಸಲಿಕ್ಕಾಗೋದಿಲ್ಲ ಅಂತ ಓಂ ಪ್ರಕಾಶ್ ರಾಜ್ಭರ್ ಈತನ ಬಗ್ಗೆ ಲೇವಡಿಯನ್ನು ಮಾಡಿದರು. ಈಗ ಈತ ಯಾವ ಮಟ್ಟಿಗೆ ರೊಚ್ಚಿಗೆದ್ದು PC ಮಾಡ್ತಾ ಇದ್ದಾರೆ, ಸುದ್ದಿಗಳನ್ನ ಮಾಡ್ತಾ ಇದ್ದಾರೆ, PR ಮಾಡ್ತಾ ಇದ್ದಾರೆ ಅಂದರೆ, ಚುನಾವಣೆ ನಾಳೆ ನಾಡಿದ್ದು ಇದೆ ಅನ್ನುವ ರೀತಿಯಲ್ಲಿ ಒಂದು ಕಡೆ ಯೋಗಿ ಆದಿತ್ಯನಾಥ್, ಮತ್ತೊಂದು ಕಡೆ ನರೇಂದ್ರ ಮೋದಿ, ಮೂರನೇದು ಹಿಂದೂ ಭಕ್ತರು ಇಟ್ಕೊಂಡು ರಾಜಕಾರಣ ಮಾಡುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಸ್ಪಷ್ಟತೆ ಇಲ್ಲ. ಚುನಾವಣೆಯನ್ನು ಯಾವ ಸಿದ್ಧಾಂತದ ಮೇಲೆ ನಾವು ಟಾರ್ಗೆಟ್ ಮಾಡಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಬೆಳಗ್ಗಿಂದ ಸಂಜೆವರೆಗೂ ಟೀಕೆ ಮಾಡುವುದನ್ನೇ ರಾಜಕಾರಣ ಅಂತ ಇವರು ಅಂದ್ಕೊಂಡಿದ್ದಾರೆ. ಆದರೆ ಯೋಗಿ ಆದಿತ್ಯನಾಥ್ ಮತ್ತು ನರೇಂದ್ರ ಮೋದಿ ಅವರ ವಿಶ್ವಾಸಾರ್ಹತೆ ಯಾವ ಮಟ್ಟಿಗಿದೆ ಅಂದರೆ, ಇಷ್ಟೆಲ್ಲ ಶ್ರೀರಾಮ ಮಂದಿರದಲ್ಲಿ ಕಳ್ಳತನ ಆದರೂ ಕೂಡ ಯಾವುದೇ ಭಕ್ತನಾಗಲಿ ಅಥವಾ ಉತ್ತರ ಪ್ರದೇಶದ ಜನ ಆಗಲಿ ಇದರ ಕಳಂಕವನ್ನು ಯೋಗಿ ಅವ್ರ ಮೇಲೂ ಹೊರಿಸ್ತಾ ಇಲ್ಲ. ನರೇಂದ್ರ ಮೋದಿ ಅಂತೂ ಈ ವಿಷಯಕ್ಕೆ ಬರೋ ಪ್ರಶ್ನೆಯೇ ಇಲ್ಲ. ಇನ್ನು ಇವ್ರ ಜೊತೆ ಅಲಯನ್ಸು 2024 ಚುನಾವಣೆಯಲ್ಲಿ ಇವರು ಅಲಯನ್ಸ್ ಮಾಡಿಕೊಂಡದ್ದು ಕಾಂಗ್ರೆಸ್ ಜೊತೆಗೆ. ಕಾಂಗ್ರೆಸ್ಸು 100 ಸೀಟುಗಳನ್ನು ಕೇಳ್ತಾ ಇದೆ ಉತ್ತರ ಪ್ರದೇಶದಲ್ಲಿ, 403 ವಿಧಾನಸಭಾ ಕ್ಷೇತ್ರಗಳು. ಕನಿಷ್ಠ ನಮಗೆ 100 ಸೀಟುಗಳನ್ನು ಕೊಡಬೇಕು. ಇವರ ಕ್ಯಾಂಡಿಡೇಟ್ಗಳು ಈ ಹಿಂದೆ 2022 ಚುನಾವಣೆಯಲ್ಲಿ ಸ್ವತಃ ಪ್ರಿಯಾಂಕಾ ವಾಡ್ರಾ ಅವರೇ ಪ್ರಭಾರಿಯಾಗಿ ಚುನಾವಣೆಯನ್ನು ನಿರ್ವಹಿಸಿದ ಸಂದರ್ಭದಲ್ಲಿ 2% ಓಟ್ ತೊಗೊಂಡಿದ್ರು. ಎಲ್ಲ ಕಡೆ ಠೇವಣಿ ಜಪ್ತಿಯಾಗಿತ್ತು. ನೋಟಾಗಿಂತ ಕಡಿಮೆ ಮತಗಳನ್ನು ಇವರ ಅಭ್ಯರ್ಥಿಗಳು ತೊಗೊಂಡಿದ್ರು ಕಾಂಗ್ರೆಸ್ನವರು. ಅಂಥ ಕಾಂಗ್ರೆಸ್ ಪಕ್ಷ 2024 ಲೋಕಸಭಾ ಚುನಾವಣೆಯಲ್ಲಿ ಅಲಯನ್ಸನ್ನು ಮಾಡ್ಕೊಳುತ್ತೆ. ಪ್ರಿಯಾಂಕಾ ವಾಡ್ರಾ ಅವರ ಮಾತಿಗೆ ಅಖಿಲೇಶ್ ಯಾದವ್ ವೇಸ್ಟ್ ಅನ್ನುವಂಥ ಸೀಟ್ಗಳನ್ನ ಬಿಟ್ಟುಕೊಟ್ಟಿರ್ತಾರೆ. ಈ ಬಾರಿ ಕಾಂಗ್ರೆಸ್ ಹೇಳ್ತಾ ಇದೆ, ಕೊಡೋದಿದ್ರೆ ನಮಗೆ 100 ಸೀಟ್ ಕೊಡು, ಇಲ್ಲ ಅಂದರೆ ನಾವು ಪ್ರತ್ಯೇಕವಾಗಿ ಎಲ್ಲ ಕಡೆ ಹೋದ ಸಲ ಹೇಗೆ ಕ್ಯಾಂಡಿಡೇಟ್ ನಿಲ್ಲಿಸಿದ್ವಿ ಆ ರೀತಿ ಕ್ಯಾಂಡಿಡೇಟ್ ನಿಲ್ಲಿಸ್ತೀವಿ. ಇದರಿಂದ ಅಖಿಲೇಶ್ ಯಾದವ್ಗೆ ಆಗುವ ಡ್ಯಾಮೇಜ್ ಏನು? ಅಖಿಲೇಶ್ ಯಾದವ್ಗೆ ಭಯ ಏನಪ್ಪ ಅಂದರೆ, ಮುಸಲ್ಮಾನರ ಮತಗಳನ್ನು ಕಾಂಗ್ರೆಸ್ ತೆಗೆದುಕೊಂಡು ಬಿಟ್ಟರೆ, ದಲಿತರ ಹಿಂದೂಗಳದ ವರ್ಗಗಳ ಮತಗಳನ್ನು ಕಾಂಗ್ರೆಸ್ ತೆಗೆದುಕೊಂಡು ಬಿಟ್ಟರೆ ಕೆಲವು ಮಟ್ಟಿಗೆ ಗೆಲ್ಲಿಕ್ಕಲ್ಲ, ಓಟು ಒಡೆದು ಬಿಟ್ಟರೆ ತನಗೆ ನಷ್ಟ ಆಗತ್ತೆ ಅನ್ನುವಂಥ ಭಯ, ಆತಂಕ ಈತನನ್ನು ಕಾಡ್ತಾ ಇದೆ. ಕಾಂಗ್ರೆಸ್ಸಿದು ಒಂದು ತಂತ್ರಗಾರಿಕೆ ಇದೆ, ಅದನ್ನು ನೀವು ಬಿಹಾರದಲ್ಲಿ ನೋಡಬೇಕು. ಬಿಹಾರದ ಚುನಾವಣೆಯನ್ನು ನೆನಪು ಮಾಡ್ಕೊಳ್ಳಿ. ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಚುನಾವಣೆ ಇನ್ನೂ ತುಂಬ ಸಮಯ ಇದೆ ಅನ್ನುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಕೃಷ್ಣ ಅಲ್ಲಾ ಅವರು ಮತ್ತು ಈ ಕನ್ಹಯ್ಯ ಕುಮಾರ್ ಪಪ್ಪು ಯಾದವ್ನನ್ನು ಅಲ್ಲಿ ಕಳಿಸಿದರು. ಪ್ರಭಾರಿ ಕೃಷ್ಣ ಅಲ್ಲಾ ಅವರು ಜೊತೆಗೆ ಇಬ್ಬರು ಒಬ್ಬ ಪಪ್ಪು ಯಾದವ್, ಒಬ್ಬ ಕನ್ಹಯ್ಯ ಕುಮಾರ್. ಇವರು 3 ಜನ 3-4 ತಿಂಗಳಿಗಿಂತ ಮುಂಚೆ ಹೋಗ್ತಾರೆ. ಅಲ್ಲಿಯ ಮುಖ್ಯ ಪಕ್ಷ ಇದ್ದದ್ದು RJD ನಿಭಾಯಿಸ್ತಾ ಇದ್ದದ್ದು ಲಾಲು ಯಾದವ್. ಕಾಂಗ್ರೆಸ್ಸನ್ನು ನಿಭಾಯಿಸ್ತಾ ಇದ್ದದ್ದು ಕೂಡ ಲಾಲು ಯಾದವ್. ಏಕೆಂದರೆ RJDಯ ಕೆಳಗಡೆ ಕೂತ್ಕೊಂಡು ನಂದು ಸ್ಥಾನ ಆಗಿದೆ ಅಂತ ಸ್ನಾನ ಮಾಡೋರು ಕೆಳಗೆ ಕೂತ್ಕೊಂಡು ಸ್ನಾನ ಮಾಡಿ ಅಭ್ಯಾಸ ಕಾಂಗ್ರೆಸ್ಗೆ. ಹೀಗಾಗಿ ಲಾಲು ಯಾದವ್ ಯಾರು ಹೇಳ್ತಾರೋ ಅವ್ರನ್ನೇ ಅಭ್ಯರ್ಥಿಯನ್ನು ಹಾಕಿ ಒಂದಷ್ಟು ಸೀಟ್ಗಳನ್ನು ತೊಗೊಂಡು ಬಚಾವ್ ಮಾಡಿಕೊಂಡು ಹೆಂಗೋ ನಡೆಸ್ಕೊಂಡು ಬರ್ತಾಯಿದ್ರು.
ಈ ಕೃಷ್ಣಾಲ್ಲ ಅವರು ಪ್ರಭಾರಿಯಾಗಿ ಹೋಗಿ ಕನ್ಹಯ್ಯಕುಮಾರ್ 2 ಸಲ ಸೋತವನು. ಒಂದು ಸಲ ಬಿಹಾರದಲ್ಲಿ ಸೋತಿದ್ದಾರೆ, ಒಂದು ಸಲ ದಿಲ್ಲಿಯ ಲೋಕಸಭಾ ಚುನಾವಣೆ ಸೋತಿದ್ದಾರೆ. 2 ಸಲ ಸೋತ ವ್ಯಕ್ತಿ ಆತನನ್ನು ಮತ್ತು ಪಪ್ಪು ಯಾದವ್ನ ಕಳಿಸಿದರೆ ಹೋದ 1.5 ತಿಂಗಳುಗಳ ಕಾಲ ಹೋಗಿ RJDಯ ಮುಖ್ಯಸ್ಥರನ್ನು ಲಾಲು ಯಾದವ್ನಾಗಲಿ ತೇಜಸ್ವಿ ಯಾದವ್ನಾಗಲಿ ಅವ್ರು ಯಾರೂ ಭೇಟಿನೇ ಆಗೋದಿಲ್ಲ. ನಿಮ್ಮ ಮೈತ್ರಿ ಪಕ್ಷ ಚುನಾವಣೆ ಹೋರಾಟಕ್ಕೆ ಬಂದಿದ್ದೀರಿ, ಸಂಘಟನೆಗೆ ಬಂದಿದ್ದೀರಿ, ಸಂಘಟನೆಗೆ ಬಂದವರು ಮೈತ್ರಿ ಪಕ್ಷದ ನೇತಾರರನ್ನು ಮುಖ್ಯಸ್ಥರನ್ನ ಭೇಟಿನೇ ಆಗೋದಿಲ್ಲ. ನೀವು ಅಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೀರಿ. ಮೊದಲನೇದಾಗಿ ಪಪ್ಪು ಯಾದವ್ನ ಕಂಡ್ರೆ ಲಾಲು ಯಾದವ್ಗೆ ಆಗೋದೇ ಇಲ್ಲ, ಆತನನ್ನು ಕಿತ್ತು ಬಿಸಾಕಬೇಕು ಅಂತ ರಾಹುಲ್ ಗಾಂಧಿಗೆ ಫೋನ್ ಮಾಡ್ತಾರೆ ಲಾಲು ಯಾದವ್. ಎರಡನೇದು ಕನ್ಹಯ್ಯಕುಮಾರ್ ಇರಬಾರ್ದು, ಯಾಕೆ ತನ್ನ ಮಗಗೆ ಕಾಂಪಿಟೇಟರ್ ಇದ್ದಾನೆ, ಆತ ಇರಬಾರ್ದು. ಇದಾದ ಮೇಲೆ ಆಟವನ್ನು ಕೆಡಿಸಲಿಕ್ಕೆ ಸ್ವತಃ ರಾಹುಲ್ ಗಾಂಧಿ ಬರ್ತಾರೆ. ಅಲ್ಲಿ ಬಂದು ಒಂದು ರ್ಯಾಲಿಯನ್ನು ಮಾಡ್ತಾರೆ 3 ತಿಂಗಳಿಗಿಂತ ಮುಂಚೆ. ಏನಂತ? ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅಂತೇಳಿ ದೊಡ್ಡ ದೊಡ್ಡ ಫೈಲ್ಗಳನ್ನ ಹಿಡ್ಕೊಂಬರ್ತಾರೆ, ಓಟ್ಗಳನ್ನ ಕದೀತಾರೆ. ಭಾರತೀಯ ಜನತಾ ಪಾರ್ಟಿಯವರು ಜನ ಇವರು ನಂಬಾರ್ದು ಅಂತ ಮತದಾರರ ಮೇಲೆ ಪರಿಣಾಮ ಬೀರುವ ಪ್ರಯತ್ನ ಮಾಡ್ತಾರೆ. ಅದು ಸಂಪೂರ್ಣವಾಗಿ ವಿಫಲ ಆಗುತ್ತೆ. ವಿಫಲ ಆದಮೇಲೆ ಈ ಓಟ್ ಶೇರಿಂಗ್ ಆಗೋದೇ ಇಲ್ಲ. ಕಟ್ಟ ಕಡೆಗೆ ಹೇಗೆ ಪರಿಸ್ಥಿತಿ ಬರುತ್ತೆ ಅಂದರೆ, ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡಿದ್ದು ಅದೇ ವಿಧಾನಸಭಾ ಕ್ಷೇತ್ರದಲ್ಲಿ ಲಾಲು ಯಾದವ್ ಅವರ ಅಭ್ಯರ್ಥಿನೂ ಇರ್ತಾನೆ. ಇವರು ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಇವರು ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಸರ್ವಸಮ್ಮತ ಅಭ್ಯರ್ಥಿಗಳೂ ಇಲ್ಲ, ಸರ್ವಸಮ್ಮತ ಪ್ರಭಾರಿಯೂ ಇಲ್ಲ. ಇಡೀ ಚುನಾವಣೆ ಕಲಸು ಮೇಲೋಗರವಾಗಿ ಅಧ್ವಾನಾಗಿ ಕೊನೆಗೆ ಸ್ಥಿತಿ ಹೇಗೆ ಫಲಿತಾಂಶ ಬರುತ್ತೆ ಅಂದರೆ, ತಾನು ಸೋಲುವುದಲ್ಲದೆ ತೇಜಸ್ವಿ ಯಾದವ್ ಸೋಲಿಗೂ ಕೂಡ ಅವನತಿಗೂ ಕೂಡ ರಾಹುಲ್ ಗಾಂಧಿ ಕಾರಣ ಆಗ್ತಾರೆ. ಕಾಂಗ್ರೆಸ್ಸು 5 ಸ್ಥಾನ ಗೆಲ್ಲುತ್ತೆ, ತೇಜಸ್ವಿ ಯಾದವ್ 25 ಸ್ಥಾನ ಗೆಲ್ತಾರೆ. ಇಡೀ ಮುಂದೆ ಆತನ ರಾಜಕೀಯ ಭವಿಷ್ಯವೇ ಮುಗಿದು ಹೋಗುವ ಹಾಗೆ ಮಾಡುವ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ, ಶ್ರದ್ಧೆಯಿಂದ, ದಕ್ಷತೆಯಿಂದ ರಾಹುಲ್ ಗಾಂಧಿ ಮಾಡಿ ತೇಜಸ್ವಿ ಯಾದವ್ನನ್ನು ಸೋಲಿಸ್ತಾರೆ. ನಿತೀಶ್ ಕುಮಾರ್ನಲ್ಲ, ತೇಜಸ್ವಿ ಯಾದವನ ಪಕ್ಷವನ್ನು ಅವನತಿಯಾಗಲಿಕ್ಕೆ ಕಾರಣ ಆಗ್ತಾರೆ. ಈಗ ಉತ್ತರ ಪ್ರದೇಶಕ್ಕೆ ಬರೋಣ. ಉತ್ತರ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿಯನ್ನು ಪ್ರಭಾರಿಯನ್ನಾಗಿ ಈಗ ರಾಹುಲ್ ಗಾಂಧಿ ಕಳಿಸಿದ್ದಾರೆ. ಆತನ ಹೆಸರು ರಾಜೇಂದ್ರ ಪಾಲ್ ಗೌತಮ್ ಅಂಥೇಳಿ. ಯಾರು ಈ ರಾಜೇಂದ್ರ ಪಾಲ್ ಗೌತಮ್? ರಾಜೇಂದ್ರ ಪಾಲ್ ಗೌತಮ್ ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯಲ್ಲಿದ್ದಂಥ ವ್ಯಕ್ತಿ, 2 ಸಲ ವಿಧಾನಸಭಾ ಚುನಾವಣೆಯಲ್ಲಿ ನಿಂತು ಗೆದ್ದಂಥ ವ್ಯಕ್ತಿ. ಅದಾದ ಮೇಲೆ 2020 ಸುಮಾರಿಗೆ 21 ಸುಮಾರಿಗೆ ಈತ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗ್ತಾನೆ. ಸೇರ್ಪಡೆ ಆದ ಮೇಲೆ ಈತನನ್ನು ದೊಡ್ಡ ನಾಯಕ ಅಂತ ಬಿಂಬಿಸಲಾಗತ್ತೆ. ಅಂದರೆ 2 ಸಲ ಗೆದ್ದಿದ್ದಾನೆ ಚುನಾವಣೆ ಅನ್ನುವಂಥ ಕಾರಣಕ್ಕೆ. 2 ಸಲ ಚುನಾವಣೆ ಗೆದ್ದಿದ್ದಾನೆ ಅಂತ ಹೇಳಿದ ಮೇಲೆ ಈತನನ್ನು ನಾವು ಯಾಕೆ ಪ್ರಭಾರಿ ಮಾಡಬಾರ್ದು, ಇಡೀ ಚುನಾವಣೆಯ ಜವಾಬ್ದಾರಿಯನ್ನು ಆತ ಮೇಲೆ ಯಾಕೆ ಕೊಡಬಾರ್ದು ಅಂಥೇಳಿ ಆತನನ್ನು ಉತ್ತರ ಪ್ರದೇಶಕ್ಕೆ ಕಳಿಸಲಾಗುತ್ತೆ. ಉತ್ತರ ಪ್ರದೇಶದ ಲಖನೌ ಬರ್ತಾನೆ. ಉತ್ತರ ಪ್ರದೇಶದ ಲಖನೌನಲ್ಲಿ ಬಂದ ವ್ಯಕ್ತಿ ಮೊದಲು ಸಂಘಟನೆಯನ್ನು ಮಾಡಬೇಕು. ಕಾಂಗ್ರೆಸ್ಸದ್ದು ಯಾರಿದ್ದಾರೆ, ಲೀಡರ್ಸ್ ಯಾರು, ಅವ್ರ ಜೊತೆ ಮಾತುಕತೆ ನಡೆಸಿ ಜಿಲ್ಲಾವಾರು ಸಂಘಟನೆ, ರಾಜ್ಯವಾರು ಸಂಘಟನೆ, ಆಮೇಲೆ ಪನ್ನ ಪ್ರಮುಖಗಳನ್ನ ಅದೆಲ್ಲ ಮಾಡಬೇಕು. ಈತ ಏನು ಮಾಡ್ತಾನೆ, ಅಲ್ಲಿರುವಂಥ 2 ಪ್ರಮುಖವಾದ ಶಕ್ತಿ ಕೇಂದ್ರಗಳು, ಒಂದು ಮಾಯಾವತಿಯ ಜಾಟವ್ ಮತಗಳು, ಅಂದರೆ ದಲಿತರ ಮತಗಳು. ನೀವು ನಂಬಲ್ಲ, 8ರಿಂದ 18% ವೇರಿ ಆಗ್ತಾ ಹೋಗುತ್ತೆ ಬೇರೆ ಬೇರೆ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ. ಮಾಯಾವತಿಯ ವೋಟ್ ಶೇರ್ ಭಾಳ ಪ್ರಮುಖವಾದಂಥ ವೋಟ್ ಶೇರ್ ಹಾಕಿದ್ದು. 4 ಸಲ ಮುಖ್ಯಮಂತ್ರಿಯಾಗಿ 1 ಸಲ ಸ್ವತಃ ತನ್ನ ಸ್ವಂತ ಬಲದ ಮೇಲೆ ಮುಖ್ಯಮಂತ್ರಿ ಆದಂಥ ಮಾಯಾವತಿ. ಆಕೆ ಮನೆ ಕಾಂಪೌಂಡ್ ನೋಡ್ಬೇಕು ನೀವು ಹೆಂಗಿದೆ ಅಂತೇಳಿ. ಸಂಗಮ್ನವ್ರಿಗೆ ಕಲ್ಲಲ್ಲಿ ಹಾಕಿದ್ದಾರೆ, 2 ಆನೆಗಳನ್ನ ಕೂಡಿಸಿದ್ದಾರೆ. ಹೋಗಿದ್ದೆ ನಾನು ಅವ್ರ ಮನೆ ಹತ್ರ. ದೊಡ್ಡ ಎಷ್ಟೋ ಎಕರೆ ಬಂಗ್ಲೆ ಒಳಗಡೆ ಇರ್ತಾರೆ, ಎಂದೂ ಹೊರಗಡೆ ಬಂದಿಲ್ಲ. ಇತ್ತೀಚೆಗೆ ಸಮಾಜ ಕಾರಣದಲ್ಲಿ ಹೊರಗಡೆ ಕಾಣಿಸ್ಕೊಳ್ಳಲ್ಲ. ಆಕಾಶ್ ಆನಂದ್ ಅಂತೇಳಿ ಆಕೆಯ ಸೋದರಳಿಯನ್ನ ಬಿಟ್ಟಿದ್ದಾರೆ. ಹೇಗೆ ಅಲ್ಲಿ ಭೈಪು ಇದ್ದಾನೋ ಮಮತಾ ಬೇಗಮ್ಗೆ, ಆ ರೀತಿ ಇನ್ನೊಬ್ಬ ಉಪದ್ವ್ಯಾಪಿಯನ್ನು ಲಖನೌನಲ್ಲಿ ಈಕೆ ಬಿಟ್ಟಿದ್ದಾರೆ. ಈತ ಆ ಕಡೆ ರಸ್ತೆಯಲ್ಲಿ ಹೋಗುವಾಗ ರಾಜೇಂದ್ರ ಪಾಲ್ ಗೌತಮ್ ಮಾಯಾವತಿ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ತಾನೆ. ಒಬ್ಬ ಹಿರಿಯ ನಾಯಕಿ, ಒಂದು ದೊಡ್ಡ ಶಕ್ತಿ ಕೇಂದ್ರ, ಮುಂಚೆಯೇ ತಿಳಿಸಿ ನಾನು ಈ ರೀತಿ ಪ್ರಭಾರಿಯಾಗಿ ಬಂದಿದ್ದೇನೆ, ತಮ್ಮನ್ನು ಯಾವ ಭೇಟಿ ಆಗಬೇಕು, ದಯವಿಟ್ಟು ನನಗೆ ಅನುಮತಿಯನ್ನು ಕೊಡಿ, ಆ ಸಮಯಕ್ಕೆ ಬಂದು ತಮ್ಮ ಜೊತೆ ಲೋಕಾಭಿರಾಮ ಮಾತಾಡಿಕೊಂಡು ತಮ್ಮ ಪರಿಚಯ ಮಾಡ್ಕೊಂಡು ಹೋಗ್ಲಿಕ್ಕೆ ಬರ್ತೀನಿ ಅಂತ ಒಂದು ಲೆಟರ್ ಕಳಿಸ್ಬೇಕು. ಇದು ವಾಡಿಕೆ, ಸಂಪ್ರದಾಯ, ಪ್ರತೀತಿ. ಈತ ಆ ಕಡೆ ಕಾರಲ್ಲಿ ಹೋಗ್ತಾ ಇದ್ದಂತೆ, ಆ ಗೇಟ್ ಕಾಣಿಸ್ತಂತೆ, ನಿಲ್ಲಿಸಿದಂತೆ, ಹೋಗಿ ಹೇಳಿದಂತೆ, ಒಳಗೆ ಹೋಗಿ ಹೇಳು, ರಾಹುಲ್ ಗಾಂಧಿಯವರು ನನ್ನ ಕಳಿಸಿದ್ದಾರೆ, ನನ್ನ ಹೆಸರು ರಾಜೇಂದ್ರ ಪಾಲ್ ಗೌತಮ್ ಅಂಥೇಳಿ, 2 ಸಲ MLA ಆಗಿರೋ ಮನುಷ್ಯ ನಾನೀಗ ಪ್ರಭಾರಿ, ಒಳಗಡೆ ಕಳಿಸು ನಾನು ಅಂತ. ಆ ಒದ್ದು ಹೊರಗಡೆ ಹಾಕಿದ ನೀವು ಯಾರನ್ನ, ರಾಜೇಂದ್ರ ಪಾಲ್ ಗೌತಮ್ನ ಸೆಕ್ಯೂರಿಟಿ ಓಡಿಸಿದ್ದಾರೆ. ಅಪಾಯಿಂಟ್ಮೆಂಟ್ ಇದೆಯಾ ಮೇಡಮ್ದು, ಮೆಮ್ ಸಾಬ್ದು, ಇಲ್ಲ, ಒಡೆಯವನು ಓಡಿದ್ರು, ಓಡಿಸಿದ್ರು. ಈತ ಸುಮ್ಮನೆ ಅವಮಾನ ಆಗಿದೆ, ಬರಬೇಕು. ಬಂದು ಪತ್ರಿಕಾಗೋಷ್ಠಿ ಮಾಡಿ ಪತ್ರಿಕಾ ಹೇಳಿಕೆ ಕೊಡ್ತಾನೆ. ಏನಂತ,
ನಾವು ವಾಲಂಟಿಯರ್ಲಿ ಮೈತ್ರಿಗಾಗಿ ಮಾಯಾವತಿಯವರ ಹತ್ರ ಹೋದಾಗ ಅವ್ರಿಗೆ ಅಂಗರಕ್ಷಕರೇ ನಮ್ಮನ್ನು ಓಡಿಸಿದ್ರು, ಇವ್ರಿಗೆ ಯಾರೂ ಬೇಕಾಗಿಲ್ಲ, ಇಂಥವ್ರ ಜೊತೆ ಕಾಂಗ್ರೆಸ್ ಬೆರೆತು ಮೈತ್ರಿಯನ್ನು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿಕೆ ಕೊಟ್ಟರು. ಅಲ್ಲಿಗೆ ಒಂದು ಬಾಗಿಲು ಹಾಕಿದಂಗೆ ಆಯಿತು. ಇನ್ನು ಮಾಯಾವತಿ ಜೊತೆ ಕಾಂಗ್ರೆಸ್ದ ಅಲಯನ್ಸಿನ ಪ್ರಶ್ನೆ ಬರೋದಿಲ್ಲ. ಇನ್ನು ಅಖಿಲೇಶ್ ಯಾದವ್ ರಾಜೇಂದ್ರ ಪಾಲ್ ಗೌತಮ್ಗೆ ಯಾವುದೇ ಸಂಬಂಧ ಇಲ್ಲ. ಈ ಮಧ್ಯೆ ರಾಹುಲ್ ಗಾಂಧಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನಂತ? ಉತ್ತರ ಪ್ರದೇಶದ ಚುನಾವಣೆ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಅಭ್ಯರ್ಥಿ ಆಗ್ತೀವಿ ಅಂತ. ಆ ಕಡೆ ಅಖಿಲೇಶ್ ಯಾದವ್ ಕೆಂಪು ಜೆಂಡಾ ಹಿಡ್ಕೊಂಡು ಕೆಂಪು ಟೊಪ್ಪಿಗೆ ಹಾಕೊಂಡು ನಗ್ತಾ ಇದ್ರು. ಈತನ ಯೋಗ್ಯತೆ ಏನು ಅಂತ ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅಖಿಲೇಶ್ ಯಾದವ್ನ ಸಮಸ್ಯೆ ಏನು ಅಂದರೆ ಅತಿ ದೊಡ್ಡದಾದಂಥ ದೈತ್ಯಾಕಾರದಲ್ಲಿ ಆತನಿಗೆ ಬೆಳಗ್ಗೆ ಎದುರು ಕಾಣೋದು ಅಥವಾ ರಾತ್ರಿ ಮಲ್ಕೊಂಡಾಗ ದುಸ್ವಪ್ನ ಬೀಳೋದು ಒಬ್ಬರೇ ಒಬ್ಬರ ಬಗ್ಗೆ, ಅದು ಯೋಗಿ ಆದಿತ್ಯನಾಥ್ ಬಗ್ಗೆ. ಯೋಗಿ ಆದಿತ್ಯನಾಥನನ್ನು ಮುಗಿಸಲಿಕ್ಕೆ ಆಗಲಿಲ್ಲ ಅನ್ನುವಂಥ ಏಕಮೇವ ಕಾರಣಕ್ಕೆ, ವಿಧಾನಮಂಡಲದಲ್ಲಿ ಯೋಗಿಯವರನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಏಕಮೇವ ಕಾರಣಕ್ಕೆ ಆತ ವಿಧಾನಮಂಡಲವನ್ನು ತೊರೆದು ರಾಜ್ಯವನ್ನು ತೊರೆದು ಲೋಕಸಭಾ ಸದಸ್ಯನಾದಂಥ ಮನುಷ್ಯ ಆತ. ಯಾಕೆಂದರೆ ಬೆಳಗ್ಗೆ ಈತ ಮಾತನಾಡುತ್ತ ಉಪದ್ವ್ಯಾಪದ ಮಾತುಗಳಿಗೆಲ್ಲ ಯೋಗಿ ಆದಿತ್ಯನಾಥ್ ಅವರು ಕೌಂಟ್ರ್ ಕೊಡ್ತಾಯಿದ್ರು. ಎಷ್ಟರ ಮಟ್ಟಿಗೆ ಕೌಂಟ್ರ್ ಕೊಡ್ತಾಯಿದ್ರು ಅಂದರೆ ಅಖಿಲೇಶ್ ಯಾದವ್ ತಲೆ ಎತ್ತಿರಬಾರ್ದು, ಆ ರೀತಿ ಆತನಿಗೆ ಬಾಯಿಗೆ ಬಂದ ಹಾಗೆ ಬೈತಾಯಿದ್ರು. ಅಖಿಲೇಶ್ ಯಾದವ್ ಅವರ ಪಕ್ಷದ ಸಮಾಜವಾದಿ ಪಾರ್ಟಿಯ MLAಗಳೆಲ್ಲ ಯೋಗಿ ಆದಿತ್ಯನಾಥ್ ಬಂದ್ಕೊಂಡು ನತಮಸ್ತಕರಾಗ್ಬಿಡೋರು. ಯೋಗಿ ಅಲ್ವಾ, ಪಕ್ಷಭೇದವನ್ನು ಮರೆತು ಎಲ್ಲರೂ ಕೂಡ ನಮಸ್ಕಾರ ಮಾಡ್ತಾರೆ ಅವರಿಗೆ. ನೀವು ಹೋಗಿ ನೋಡ್ಬೇಕು, ನೀವು ಭಾಳ ಚೆನ್ನಾಗಿದೆ ಅದು. ಹಾಗಿರೋ ಯೋಗಿ ಆದಿತ್ಯನಾಥನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಆತ ಕಾಂಗ್ರೆಸ್ಸಿಂದೇನು ಮಾಯಾವತಿದೇನು ಅದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಆತನಿಗಿರೋದು ಎರಡೇ ಯೋಚನೆ. ಒಂದು, ನಾನು ಹಿಂದುತ್ವದ ಹಿಂದೆ ಹೋಗಲ್ಲ, ಇಲ್ಲ ಸಾಬರ್ ನೆಚ್ಕೊಳ್ಳ. ಸಾಬರ್ ನೆಚ್ಕೊಂಡ್ರೆ ಒಂದು ಸಮಸ್ಯೆ ಇದೆ. ಅಲ್ಲೇನು ಅಸಾದುದ್ದೀನ್ ಓವೈಸಿ ಬಂದು ಕೂತಿದ್ದಾನೆ, ನಾನು ಎಲ್ಲ ಕಡೆ ಎಲ್ಲೆಲ್ಲಿ ಮುಸಲ್ಮಾನರ ಬಾವಳೆ ಇದೆಯೋ ಅಲ್ಲಿ ನಮ್ಮ ಚಾದರವನ್ನು ನಾವೇ ಹಾಸ್ತೀವಿ, ನಾವೇ ಕೂತ್ಕೋತೀವಿ, ಬೇರೆ ಹಿಂದೂಗಳು ಕರ್ಕೊಂಡು ಕೂರಿಸಲ್ಲ ಅಂತ ಹೇಳಿದ್ದಾನೆ. 1 ಕೋಟಿ ನೆನ್ಪಿಟ್ಕೊಳ್ಳಿ ಅಭಿಯಾನ ಮಾಡಿದಾನಾತ, ಈಗಾಗಲೇ ಮಾಡಿ ಆಗೋಗಿದೆ. ಗಟ್ಟಿಮುಟ್ಟಾಗಿ ಬಂದು ಕೂಡೋ ವ್ಯಕ್ತಿ. ಹೀಗಾಗಿ ಅಖಿಲೇಶ್ ಯಾದವ್ ಈಗ ತೇಜಸ್ವಿ ಯಾದವ್ನ ರೀತಿಯಲ್ಲಿ ಈ ಕಾಂಗ್ರೆಸ್ಸಿನ ಬಲೆಗೆ ಬೀಳ್ತಾನ, ಅಥವಾ ಹಿಂದುತ್ವದ ಹೆಸರಿನಲ್ಲಿ ಹೋಗಿ ಚುನಾವಣೆಯಲ್ಲಿ ಮುಗ್ಗರಿಸ್ಕೊಂಡು ಬೀಳ್ತಾನ, ಅಥವಾ ಸಾಬರ್ ನಂಬಿಕೊಂಡು ಬರ್ಬಾದಾಗಿ ಹೋಗ್ತಾನೆ ಅನ್ನೋದು ಕಾದು ನೋಡಬೇಕಾದ ವಿಚಾರ. ಯೋಗಿ ಆದಿತ್ಯನಾಥ್ ಯಾವ ಸಮಸ್ಯೆಯೂ ಇಲ್ಲ. ಅಯೋಧ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಅದ್ಭುತವಾದ ಬೆಳವಣಿಗೆಗಳಾಗಿದ್ದಾವೆ. CEO ಅಪಾಯಿಂಟ್ ಮಾಡ್ತಾಯಿದ್ದಾರೆ, ನೇಮಕಾತಿ ಮಾಡ್ತಾಯಿದ್ದಾರೆ. ಆಗಲೇ ಅಪ್ಲಿಕೇಶನ್ ಆಫರ್ ಮಾಡಿದ್ದಾರೆ, ಹಾಕಿ ಅಂತ ಕೇಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಭಾಳ ಸುದೀರ್ಘವಾದ ಇನ್ನೊಂದು ಸಂಚಿಕೆ ಮಾಡ್ತೇನೆ, ಅದು ಪ್ರತ್ಯೇಕವಾಗಿ ಮಾತಾಡೋಣ. ಕೇವಲ ಉತ್ತರ ಪ್ರದೇಶದ ಚುನಾವಣೆ ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿದ್ಯಮಾನಗಳು ಉತ್ತರ ಪ್ರದೇಶದಲ್ಲಿ ನಡೀತವೆ ದಿನದಿಂದ ದಿನಕ್ಕೆ. ಎಷ್ಟು ಹೆಚ್ಚು ಸಾಧ್ಯವೋ ಅಷ್ಟು ಒಂದು ಸಂಚಿಕೆಯನ್ನು ಅದಕ್ಕಾಗಿ ಮೀಸಲಿಡೋಣ. ತಮ್ಮ ಒಪ್ಪಿಗೆ ಇದ್ದರೆ ದಯವಿಟ್ಟು ತಿಳಿಸಿ. ಏಕೆಂದರೆ ಕೆಲವೊಂದು ಸಲ ನಾವು ಹೇಳೋದು ಮೊನಾಟನಿ ಆಗುತ್ತೆ, ಏಕತಾನತೆ ಇರುತ್ತೆ, ಬೋರ್ ಆಗುತ್ತೆ, ಹೇಳಿದ್ದೇ ಹೇಳ್ತಾರೆ ಅಂತ ಅನಿಸತ್ತೆ. ನನಗದು ಗೊತ್ತಾಗಲ್ಲ, ನಿಮ್ಗೆ ಗೊತ್ತಾಗತ್ತೆ. ನೀವೇನು ಹೇಳ್ತೀರಿ ನೋಡಿಕೊಂಡು ನಾವು ಮುಂದಿನ ಹೆಜ್ಜೆಯನ್ನು ಇಡ್ತೀವಿ. ಕೊನೆಗೆ ತೀರ್ಮಾನ ನಿಮ್ಮದೇ. ನಮಸ್ಕಾರ.